ಲೈಕ್ ಇಷ್ಟು ಕಷ್ಟ ಬಿದ್ದು ಇಲ್ಲಿ ಗಂಟ ತೊಗೊಬಂದು ಕಳ್ಕೊಬಿಟ್ನ ಎಲ್ಲ ಫಾಲೋವರ್ಸು ಸಬ್ಸ್ಕ್ರೈಬರ್ಸು. ಚೆನ್ನಾಗಿದ್ದೀರ ಎಲ್ಲರೂ, ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ದಾವಡಿ ಹತ್ರ ಹೋಗ್ತಾ ಇದ್ದೀರಿ. ಸೊ ದಾವಡಿ ಹತ್ತಾದ್ಮೇಲಿಂದ ಯಾವುದು ವೀಡಿಯೋಗಳು ಮಾಡಿಲ್ಲ. ಹೊಸ ದಾವಡಿ ಹೆಂಗಿದೆ ಏನು ಅಂತ ನಿಮಗೆ ತೋರಿಸ್ಬೇಕಲ್ವ ನಾನು. ಎಲ್ಲ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದೀರಾ, ಯಾಕೆ ವೀಡಿಯೋ ಬಿಡ್ತಾಯಿಲ್ಲ ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ಅದೇ ರೀಸನು ದಾವಡಿ ರೆಡಿ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಮೇ ಬಿ ಒಂದಿಬ್ಬರು ಕಮೆಂಟ್ ಹಾಕಿದ್ರು ಬೇಡ ಬ್ರೋ ಅಲ್ಲಿ ಅಂದ್ಬಿಟ್ಟು. ಲೈಕ್ ನೀವು ಆವಾಗ ಇದ್ದಿದ್ದು ಪ್ರೆಸೆಂಟ್ ಇದು ನೋಡ್ಬಿಟ್ಟು ಆ ಥರ ಅಂದಿರ್ತೀರಾ. ಬಟ್ ಇವಾಗ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದೀರಿ. ಮತ್ತು ಇನ್ನೊಂದೇನಂತಂದರೆ ಆ ದಾವಡಿ ಬಂದ್ಬಿಟ್ಟು ಜಸ್ಟ್ ಫಾರ್ ಬ್ರೀಡಿಂಗ್ ಪರ್ಪಸ್, ಬ್ರೀಡಿಂಗ್ ಮಾತ್ರ ಮಾಡೋದಲ್ಲಿ ಒಂದು ಸ್ವಲ್ಪ ದಿವಸದಲ್ಲಿ ಟೆರೆಸ್ ಮೇಲೆ ಇಡ್ತೀವಿ ಅಕ್ಕಿ ಬಿಡೋಕ್ಕೆ. ಬ್ರೀಡಿಂಗ್ ಪರ್ಪಸ್ಸಿಗೆ ದಾವಡಿ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಹೋಗೋಣ. ಇವಾಗ ಹೋಗ್ತಾ ಇರೋದು ನಾವು ಪೂಜೆ ಮಾಡೋಕ್ಕೆ, ಓಕೆನಾ. ಸೊ ಪೂಜೆ ಮಾಡಬೇಕು. ಬನ್ನಿ ಹೊರಡೋಣ ಸೀದಾ ದಾವಡಿ ಹತ್ರ. ನಾನು ದಾವಡಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಯಾವ ಅಕ್ಕಿ ಏನೇನು ಕಂಡೀಷನ್ ಇದೆ ಎಲ್ಲ ಹೇಳ್ತೀನಿ ನಾನು ನಿಮಗೆ. ಬಂದಿದ್ದೀನಿ. ಸೊ ನಾವು ಅವತ್ತು ಮೊನ್ನೆ ಅಂದರೆ ಲಾಸ್ಟ್ ಟೈಮು ಬಂದ್ಬಿಟ್ಟು ಇಟ್ಟಾಗ ನೀವೇನು ನೋಡಿದ್ರಿ ಆ ಥರ ಇಲ್ಲ. ಇವಾಗ ನೋಡಿರಿ ಪ್ಲೇಸು ಕ್ಲೀನಾಗೈತೆ ಫುಲ್ಲು. ಅಂದರೆ ಅಕ್ಕಿ ಇಟ್ಕೊಳ್ಳೋಕ್ಕೆ ಸ್ಪೇಷಿಯಸ್ ಆಗೈತೆ ಅಂದ್ಕೊಳ್ಳಿ. ಸೊ ಇಲ್ಲಿ ನಾನು ಹೇಳಿದ್ನಲ್ವ ಅದೇ ರೀತಿ ಬ್ರೀಡಿಂಗ್ ಮಾತ್ರ ಆರಾಮಾಗಿ ಮಾಡ್ಕೊಬೋದು. ಬ್ರೀಡಿಂಗ್ ಮಾಡ್ಕೊಂಡು ಅಕ್ಕಿಗಳು ಬಿಟ್ಕೊಳ್ಳೋದು ಇನ್ನೊಂದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಸೊ ಬ್ರೀಡಿಂಗ್ ಮಾತ್ರ ಇಲ್ಲಿ ಆರಾಮಾಗಿ ಮಾಡ್ಕೊಬೋದು ಎಲ್ಲ. ಓಕೆ, ಕಿಟಕಿ ಒಂದು ಸ್ವಲ್ಪ ಕವರ್ ಮಾಡಿಬಿಟ್ರೆ ಮುಗ್ದೋಯ್ತು. ಇನ್ನು ಲಾಕು ಕೂಡ ಇದೆ, ಡೋರು ಕೂಡ ಇದೆ. ಇಲ್ಲಿ ಆಚೆ ಬಿಟ್ಕೊಳ್ಳೋಕೆ ಅಕ್ಕಿನ ಆಚೆ ಬಿಟ್ಕೊಳ್ಳೋಕ್ಕೆ ಆಚೆ ಕೂಡ ಜಾಗ ಇದೆ. ಆರಾಮಾಗಿ ಆಚೆ ಬಿಟ್ಕೊಂಡು ಕೂತ್ಕೊಬೋದು. ಇದೊಂದು ಡೋರ್ ಇದೆ, ಇಲ್ಲೊಂದು ಗೂಡು ಐತೆ, ಇನ್ನೊಂದು ಗೂಡು ಅರ್ಧಂಬರ್ದಾಗೈತೆ. ಅದೊಂದು ರೆಡಿ ಮಾಡಿಬಿಟ್ರೆ ಮುಗ್ದೋಗ್ಬಿಡುತ್ತೆ. 3-4 ಗೂಡು ಹಾಕ್ಕೊಂಡು ಆರಾಮಾಗಿ ಅಕ್ಕಿಗಳೆಲ್ಲ ಇಲ್ಲಿ ಇಕ್ಕೊಬೋದು. ಅಂದರೆ ಎಲ್ಲ ರೆಕ್ಕೆ ಹೊಡೆದಿದ್ದ ಅಕ್ಕಿಗಳೆಲ್ಲ ಆರಾಮಾಗಿ ಇಕ್ಕೊಬೋದು. ಸೊ ಇವಾಗಲೂ ಅಷ್ಟೇ ಅಕ್ಕಿಗಳೆಲ್ಲ ಇಲ್ಲೇ ಇದೆ. ನಮ್ದು ಅಕ್ಕಿಗಳೇ ಎಲ್ಲ ಇಲ್ಲೇ ಐತೆ ನೋಡಿ, ಎಲ್ಲ ಅಕ್ಕಿಗಳು ಇಲ್ಲೇ ಇದ್ದಾವೆ. ಇದೊಂದು ಗಂಡು ಕಂಡೀಷನ್ ಸ್ವಲ್ಪ ಚೆನ್ನಾಗಿಲ್ಲ. ಬಟ್ ಏನಾಗೈತೆ ನೋಡ್ತೀರಾ, ಸ್ವಲ್ಪ ವೀಕ್ನೆಸ್ ಆಗಿಬಿಡೈತೆ ಅಕ್ಕಿ. ಸಡನ್ನಾಗಿ ಪ್ಲೇಸ್ ಚೇಂಜ್ ಆಯ್ತಲ್ವಾ. ಸೊ ಅದರಿಂದ ಮೇ ಬಿ ನನ್ನ ಒಪಿನಿಯನ್ನು ಅದರಿಂದ ಆಗಿರ್ಬೋದು. ಬೇರೆ ಏನೆಲ್ಲ ಅಕ್ಕಿ ಚೆನ್ನಾಗೈತೆ. ಈ ಅಕ್ಕಿ ಮೊಟ್ಟೆ ಇಟ್ಟೈತೆ, ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ ನಾನು ನಿಮಗೆ. ಮೊಟ್ಟೆ ಇಟ್ಟೈತೆ ಅಂದರೆ ಅಪ್ಡೇಟ್ ಕೊಟ್ಟಿದ್ದಿಲ್ಲ ಅಲ್ವಾ. ಸೊ ಅದರಿಂದ ಮೊಟ್ಟೆ ಇಟ್ಟೋದು ಮೊನ್ನೆ ಇಟ್ಟಿರೋದು ಮೊಟ್ಟೆ ಆಯಿತು. 5 ದಿವಸ ಆಗ್ತಾ ಬಂದು ಗೈಸ್. ನಾನು ಜಾಸ್ತಿ ಬರೋಲ್ಲ, ಹುಡ್ಗೇನವನೇ ಇವನೇ ನೋಡ್ಕೊಳ್ಳೋದು. ಅವನ ಚಾನಲ್ ಅವನು ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತಾನೆ, ನೋಡಿರಿ. ಇವಾಗ ಹೊಸ ವರ್ಷ ಇವತ್ತು ಗೈಸ್. ಹೆಂಗಾಗ್ಬಿಟ್ಟಿದ್ದು ಅಂತಂದರೆ ಲಾಸ್ಟ್ ಮುಗ್ದೋಗ್ಬಿಡ್ತಾನು ವಾಪಸ್. ತುಂಬ ಜನ ಕಮೆಂಟ್ ಹಾಕಿದ್ರಿ ಇನ್ನೇನು ಅಕ್ಕಿಡಲ್ಲ ಒಬ್ರು ಹಂಗೆ ಹಿಂಗೆ ಅಂತ. ಸೊ ಹೆಂಗಾಗಿತ್ತು ಅಂದರೆ ಸಿಚುವೇಶನ್ ನಂದು. ಸೊ ಮುಗ್ದೋಯ್ತಾ ಇಲ್ಲೇ ಎಲ್ಲ ಇಷ್ಟೇನಾ. ಲೈಕ್ ಇಷ್ಟು ಕಷ್ಟ ಬಿದ್ದು ಇಲ್ಲಿ ಗಂಟ ತೊಗೊಬಂದು ಕಳ್ಕೊಬಿಟ್ನ ಎಲ್ಲ ಫಾಲೋವರ್ಸು ಸಬ್ಸ್ಕ್ರೈಬರ್ಸು ಎಲ್ಲ ಕಳ್ಕೊಂಬಿಟ್ನ ನಾನು ಅನ್ನೋ ಒಂದು ಥಾಟ್ ತಲೆಯಲ್ಲಿ ಬಂದ್ಬಿಟ್ಟಿತ್ತು ನನಗೆ. ಸೊ ಇವಿ ಒಂಥರ ಸೈಕಾಗ್ಬಿಟ್ಟಿತ್ತು ಅಂದ್ಕೊಳ್ಳಿ. ಲೈಕ್ ಅದಾದಮೇಲೆ ಒಂದು ಕಡೆ ಎಲ್ಲೋ ಒಂದು ಕಡೆ ಹೋಗಿ ಬರುತ್ತೆ ನನಗೆ. ಲೈಕ್ ಹಿಂಗೆ ಇದ್ರೂ ಏನೇ ಮಾಡಿದ್ರು ಪಾರಿವಾಳ ಇದ್ದರೆ ನನ್ನ ಜೊತೆ ನನ್ನ ಸಬ್ಸ್ಕ್ರೈಬರ್ ಸಪೋರ್ಟ್ ಮಾಡ್ತಾರೆ ಅನ್ನೋದು. ಸೊ ಆ ಹೋಪ್ ಮೇಲೆ ವಾಪಸ್ ಮಾಡಬೇಕು ಅಂತ ಮಾಡಿದ್ದೀವಿ. ಇನ್ನೊಂದು ಗೈಸ್, ಇವಾಗ ಸ್ವಲ್ಪ ಫ್ಯಾಮಿಲಿ ಕಂಡೀಷನ್ ಚೆನ್ನಾಗಿಲ್ಲ ನಮ್ಮದು. ಲೈಕ್ ರೆಂಟೆಡ್ ಮನೇಲಿ ಇದ್ದೀವಿ. ಫ್ಯಾಮಿಲಿ ಕಂಡೀಷನ್ ಸ್ವಲ್ಪ ಚೆನ್ನಾಗಿಲ್ಲ. ಒಂದು 2-3 ವರ್ಷ ಫ್ಯಾಮಿಲಿ ಕಂಡೀಷನ್ ಓಕೆ ಆಗುತ್ತೆ. ನಮ್ಮದೇ ಓನ್ ಮನೇಲಿ ಇರ್ತೀವಿ ಅವಾಗ ಇನ್ನೂ ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಲೈಕ್ ಅಲ್ಲಿವರೆಗೂ ನನ್ನ ಜೊತೆ ಕೊಡ್ರಿ ಅಂದ್ಬಿಟ್ಟು ಕೇಳ್ಕೊತೀನಿ ಅಷ್ಟೇ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇಲ್ಲೂ ಏನು ಒಳ್ಳೆ ಕಂಟೆಂಟ್ ಕೊಡೋಕ್ಕಾಗಲ್ಲ ಅಂತ ಅನ್ಕೋಬೇಡಿ. ತುಂಬ ಒಳ್ಳೆ ಕಂಟೆಂಟ್ ಇಲ್ಲೂ ಕೊಡ್ತೀನಿ, ನೀವೇ ಮುಂದೆ ನೋಡ್ತೀರ ಅದನ್ನ. ಸೊ ಹಿಂಗಿರೋ ದಾವಡಿನ ಯಾವ ರೀತಿ ನಾವು ರಿನೋವೇಟ್ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ಆ ಕಡೆ ಬಿಟ್ಟರೆ ಅದು ಸ್ಟೋರೇಜ್ ಪ್ಲೇಸು. ಸೊ ಇಷ್ಟು ನಮಗೆ ಪಾರಿವಾಳ ಸಾಕೋಕೆ ಇಷ್ಟು ಸಾಕು ಗೈಸ್, ಆರಾಮಾಗಿ ಸಾಕೊತೀವಿ. ಇಲ್ಲೊಂದು ಗೂಡು ಇಕ್ಕಿದೆ, ಇಲ್ಲೊಂದು ಗೂಡು ಮತ್ತು ಅಲ್ಲೊಂದು ಗೂಡು ತರಿಸ್ತೀರಷ್ಟೇ. ಅಲ್ಲೊಂದು ಗೂಡು ಮತ್ತು ಇನ್ನೂ ಒಂದು ಗೂಡು ಹೊಡಿಸ್ತೀನಿ. ಸೊ ಹಿಂಗೆ ನಿಮ್ಮ ಸಪೋರ್ಟ್ ಮೇಲೆ ಇವಾಗ ಏನಕ್ಕೆ ಬಂದಿರೋದಂದರೆ ಆಗಿದ್ದಾಗೋಯ್ತು. ಹೊಸ ವರ್ಷದ ಫಸ್ಟ್ ಹಬ್ಬ ಇದು. ಅಕ್ಕಿಗೆಲ್ಲದಕ್ಕೂ ಪೂಜೆ ಮಾಡಿಬಿಟ್ಟು ದಾವಡಿಗೆಲ್ಲ ಪೂಜೆ ಮಾಡ್ಕೊಂಡು ನಾವು ಮೂವ್ ಆನ್ ಆಗೋಣ. ಸೊ ಸಪೋರ್ಟು ಇದೇ ರೀತಿ ಕೊಡ್ತಾಯಿದ್ದೀರಿ. ಸಪೋರ್ಟ್ ತುಂಬ ಚೆನ್ನಾಗಿ ಕೊಡ್ತಾಯಿದ್ದೀರಾ. ಸಪೋರ್ಟ್ ಬಗ್ಗೆ ಎಲ್ಲ ಮಾತಾಡೋಕ್ಕಾಗಲ್ಲ. ಆ ರೇಂಜಿಗೆ ಸಪೋರ್ಟ್ ಕೊಡ್ತಾಯಿದ್ದೀರಾ. ಎಲ್ಲ ಇದ್ದವರೆಲ್ಲ ತೊಗೊಬಂದು ನಿಲ್ಸಿದ್ದೀರಾ. ಸೊ ಇನ್ನೊಂದು ಸ್ವಲ್ಪ ಗೈಸ್ ಒಂದು ಗೋಲ್ನ ರೀಚ್ ಆಗ್ತೀವಿ. ಸೊ ಅದನ್ನ ರೀಚ್ ಆಗ್ದಿರ ಬಿಡಲ್ಲ ಅಂತ ನಿಮಗೂ ಗೊತ್ತು, ಅದು ನನಗೂ ಗೊತ್ತು. ಸೊ ಅದನ್ನ ರೀಚ್ ಆಗಬೇಕು ಅಂದ್ಬಿಟ್ಟೆ ಇಷ್ಟೆಲ್ಲ ಸ್ಟ್ರಗಲ್ ಪಡ್ತಾ ಇರೋದು. ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ಗಂಟೆ ಬಂದ್ಬಿಟ್ಟು ಇವಾಗ ಗಿವ್ ಅಪ್ ಮಾಡಿದ್ರೆ ಅರ್ಥ ಇರೋಲ್ಲ ಗೈಸ್. ಅದಕ್ಕೋಸ್ಕರ ಇನ್ನೊಂದು ಬ್ಯಾಕ್ ಸ್ಟ್ರೆಂತ್ ಇಲ್ಲ. ಯಾರೋ ನಿಂತ್ಕೊಂತೀನಿ ನಾನಿದ್ದೀನಿ ನೀನು ಮಾಡು ಅಂತ ಹೇಳೋ ಥರ ಏನಿಲ್ಲ. ಏನಾರು ಮಾಡಿದ್ರೆ ನಾನೇ ಮಾಡಬೇಕು. ಅದರಿಂದ ನನ್ನ ಕೈಯಲ್ಲಾದಷ್ಟು ನಾನು ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೂ ಬೋರ್ ಹೊಡೆಯುತ್ತೆ. ಬನ್ನಿ ಅಕ್ಕಿಗಳಿಗೆ ಅಂದರೆ ಗೂಡ್ಗೆ ಪೂಜೆ ಮಾಡೋಣ. ಯಾಕಂತಂದರೆ ಲಾಸ್ಟ್ ಟೈಮ್ ಮಾಡೋಕ್ಕಾಗಿಲ್ಲ. ಮತ್ತು ಏನಪ್ಪ ಅಂತಂದರೆ ಲಾಸ್ಟ್ ಟೈಮ್ ಪೂಜೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ಹೊಸ ವರ್ಷದ ಫಸ್ಟ್ ಹಬ್ಬ ದಿವಸ ಪೂಜೆ ಮಾಡಿಬಿಟ್ಟೆ ಸ್ಟಾರ್ಟ್ ಮಾಡ್ತೀನಿ ನಾನು, ಓಕೆನಾ. ಪೂಜೆ ಮಾಡಿದ್ದಾಯಿತು. ಗುಡ್ಗೆಲ್ಲ ಪೂಜೆ ಮಾಡಿದ್ದೀವಿ.
ಇನ್ನು ಇದೆಲ್ಲ ಮಾಡಿದ್ರಿ. ಇನ್ನೊಂದು ಸ್ವಲ್ಪ ರಿನೋವೇಟ್ ಮಾಡಿದೆ ಗೈಸ್, ಒಂದೇ ಸಲ ಆಗಲ್ಲ, ಇದನ್ನ ಇಟ್ಟಿರೋದು ಯಾವಾಗಲ್ವಾ, ರೆಡಿ ಮಾಡ್ತೀನಿ. ಅದೇ ಹಳೆ ಲಾಫ್ಟೇ ನೋಡ್ಬೋದು, ಹಳೆ ಲಾಫ್ಟೇ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಗಲೀಜ್ ಇದೆ, ಈಗ ಮಸ್ತಾಗಿ ರೆಡಿ ಮಾಡಿದೆ ಅಂತ. ಇನ್ನು ನಂಗೆ ಅನ್ಸಂಗೆ ಈ ರೂಮು ಅದಕ್ಕಿಂತ ಏನೂ ಅದಾಗಿಲ್ಲ, ಕ್ಲೀನಾಗಿ ಐತೆ. ಫ್ಲೋರ್ಗೂ ಕೂಡ ಪೇಂಟಿಂಗ್ ಮಾಡಿಸ್ತೀನಿ ಗೈಸ್, ಫ್ಲೋರ್ಗೂ ಕೂಡ ಪೇಂಟಿಂಗ್ ಮಾಡಿಸ್ಕೊಂಡು ಕ್ಲೀನಾಗಿ ಮಸ್ತಾಗಿ ಒಂದು ಔಡಿ ಹೆಂಗಿರಬೇಕು ಆ ಥರ ಕ್ಲೀನಾಗಿ ಇಕ್ಕೊತೀನಿ. ಇಲ್ಲಿ ಒಂದು 3 ವರ್ಷ ಗಂಟ, 2ರಿಂದ 3 ವರ್ಷ ಗಂಟ ಆರಾಮಾಗಿ ಇಕ್ಕೊಬೋದು, ಹಂಗೆ ಇಕ್ಕೊತೀನಿ. ಇನ್ ಕೇಸ್ ಏನೋ ರೆಂಟ್ ಗಿಂಟ್ ಆ ಥರ ಬಂತು, ಕ್ವಶನ್ ಬಂದಿಲ್ಲ ಯಾವುದಿನ್ನ ರೆಂಟ್ ಗಿಂಟ್ ಅಂದ್ಬಿಟ್ಟು. ಇನ್ ಕೇಸ್ ರೆಂಟ್ ಗಿಂಟ್ ಅನ್ನೋ ಕ್ವಶನ್ಸ್ ಏನಾರ ಬಂತು ಅಂದರೆ ಅದನ್ನ ಕೂಡ ಕಟ್ಬಿಟ್ಟು ಇಟ್ಕೊತೀನಿ, ಓಕೆನಾ. ಯಾಕಂತಂದರೆ ಮತ್ತೆ ಡೌನ್ಫಾಲ್ ಮಾಡೋದು ಬೇಡ, ಡೌನ್ಫಾಲ್ ಆಗೋದು ಬೇಡ ಅಂತ ಇದ್ದೀನಿ, ಅದಕ್ಕೋಸ್ಕರ. ಯಾಕಂತಂದರೆ ಯಾವ ಕಷ್ಟ ಬೇಕಾದ್ರೆ ಅನುಭವಿಸ್ಬೋದು, ಯಾವುದೋ ಅದು ಕಷ್ಟ ಇದು ಕಷ್ಟ ಅಂತ ಅಂತಾರೆ, ಅನುಭವಿಸೋಕ್ಕಾಗಲ್ಲ ಅಂತ. ಒಂದ್ಸಲಿ ಕಂಟೆಂಟ್ ಕ್ರಿಯೇಟರ್ ಆಗಿಬಿಟ್ಟು ಆ ಡೌನ್ಫಾಲ್ನ ಅನುಭವಿಸ್ರಿ, ಗೊತ್ತಾಗುತ್ತೆ ನಿಮಗೆ. ಸೊ ಫೈನಲಿ ಪೂಜೆ ಎಲ್ಲ ಆಯಿತು, ಒಳ್ಳೆ ಮನಸ್ಸಿಂದ ಅಕ್ಕಿಗಳೆಲ್ಲ ಇಕ್ತಾಯಿದ್ದೀನಿ ವಾಪಸ್ಸು. ಆದಷ್ಟು ಬೇಗ ಒಳ್ಳೊಳ್ಳೆ ಅಕ್ಕಿಗಳು ತರಿಸ್ತೀನಿ, ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ವೀಡಿಯೋಸು ಮಾಡ್ತೀನಿ. ಇನ್ನೊಂದು ತಾರ ಎಲ್ಲಾಯಿತು ಅಂತ ಕೇಳ್ತಾ ಇದ್ದೀರಾ. ತಾರ ಒಬ್ಬ ಹುಡುಗನ ಮನೇಲೈತೆ, ಅಲ್ಲಿಂದ ಇಲ್ಲಿಗೆ ತರಿಸ್ಕೊತೀನಿ, ಇಲ್ಲೇ ಮರಿ ಮಾಡಿಸಿ. ಆದರೆ ಇಲ್ಲೇ ಬಿಡ್ಬೋದು, ಬಿಡೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ, ಆರಾಮಾಗಿ ಅಕ್ಕಿ ಬಿಡ್ಬೋದು, ಹಾರ್ಕೊಂಬರುತ್ತೆ. ಕೂತ್ಕೊಳ್ಳೋದು ಬೇಕಂದರೆ ಸ್ವಲ್ಪ ಫಿನಿಷಿಂಗ್ ಕಷ್ಟ ಆಗುತ್ತೆ ಅಷ್ಟೇ. ಸೊ ಅದು ಕೂಡ ನಾವು ರೆಡಿ ಮಾಡ್ಬೋದು, ನೋಡೋಣ ಮುಂದಿನ ದಿವಸದಲ್ಲಿ ಅದು ಆಗುತ್ತೆ. ಸೊ ಮತ್ತೆ ಕಮ್ಬ್ಯಾಕ್ ಆಗಿದ್ದೀನಿ 4 days ಆಫ್ಟರ್ 5 days ವೀಡಿಯೋ ಮಾಡ್ತಾ ಇರೋದು. ಈ ವಿಡಿಯೋಗೆ ಎಷ್ಟು ರೆಸ್ಪಾನ್ಸ್ ಬರುತ್ತೋ ನನಗೆ ಗೊತ್ತಿಲ್ಲ, ಆದರೆ ನೆಕ್ಸ್ಟಿಂದ ಒಳ್ಳೊಳ್ಳೆ ವೀಡಿಯೋ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಗೊತ್ತಲ್ಲ, ಕನ್ನಡ ಬೆಳೆಸಿ ಕನ್ನಡಿಗರು ರೂಲ್ಸಿನ ಕೇಳ್ಕೊಂತ. ಟೇಕ್ ಕೇರ್ ಗೈಸ್, ಬಾಯ್.